கோலார் தங்கவயலில் முதலாக ஆக்வா அண்டர் வாட்டர் டூனர் எக்ஸ்போ மற்றும் ஃபேமிலி ஃபன் ஃபேர் எக்ஸிபிஷன் மக்கள் பயன்பாட்டிற்கு துவங்கப்பட்டுள்ளது. இந்த அதிநவீன கண்காட்சி வளாகத்தில் அகில இந்திய அண்டர் வாட்டர் கண்காட்சியில் சுரங்க அமைப்பு கொண்ட மார்க்கத்தில் பலவித கண்ணை கவரும் நீர்மூழ்கி உயிரினங்கள் குதூகல ஆட்டம் போடும் காட்சிகள், குழந்தைகள் கொஞ்சி விளையாட பலவித ராட்டினங்கள், ரயில் பயணம், கொலம்பஸ், வாட்டர் போர்டு என ஜனரஞ்சக பொழுதுபோக்கு அம்சங்கள் இடம்பெற்றுள்ளது. அத்துடன் ஹேண்டிகிராஃப்ட் கைவினைப் பொருட்கள், உணவு வகைகள் என பலவிதமான கைவினைப் பொருட்களுடன் கண்காட்சி துவங்கப்பட்டுள்ளது. தங்கவயல் பொதுமக்கள் இதனை பயன்படுத்தி கொண்டு பலவித ஜனரஞ்சக காட்சிகள் கண்டுகளிக்க அன்புடன் அழைக்கப்படுகிறார்கள். இடம் கோலார் தங்கவயல், பாலகிருஷ்ணா லேஅவுட், அசோகநகர் அருகில். வாருங்கள், கண்டு மகிழுங்கள், கனவுக்குள் மிதக்குங்கள். ನಮ್ಮ ಆಲ್ ಇಂಡಿಯಾ ಕನ್ಫೆಡರೇಷನ್ ಆಫ್ SC/ST ಆರ್ಗನೈಸೇಷನ್ registered Delhi, and now Karnataka chapter, our respected President Dr. Rajendran, our Vice President Rajendran, Vice President Ravi, Venkateswarana, we all are here to condemn the unparliamentary activities of our Home Minister Amit Shah. Amit Shah, he has taken very easily Dr. Ambedkar. Dr. Ambedkar is not an easy person. The world renowned person, knowledgeable person. So Amit Shah cannot read his degrees. How many degrees he has obtained, that we cannot read the spellings of the degrees. Such a person says, Ambedkar, 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 what is it? He says Ambedkar is very easy. Ambedkar is the only person, the entire freedom fighting time, was not arrested by the British government. He was the only person. He was a member of Royal Society of England. Such an eminent person is insulted in the parliament. That's the reason, on behalf of our confederation, chaired by Dr. Udit Raj, ex-IRS person, and he is earlier MP also. Now he is All India President for KKC Congress. So we, the Karnataka State Unit, very strongly condemn the spelling of Ambedkar in the Parliament on 17th November 2024. That's the reason we are staged this dharna to protest against the beloved Home Minister, Mr. Amit Shah. Thank you. ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ಆಲದ ಮರ ಸರ್ಕಲಲ್ಲಿ ಬಮ್ಮಲ್ ನಗರ್ ಏರಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಇವತ್ತಿನ ದಿನ ಇಲ್ಲಿ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಏನಪ್ಪ ಪ್ರತಿಭಟನೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಸೇರಿರ್ತಕ್ಕಂಥವ್ರು ನಮಗೆ ಮನೆ ಕೊಡಿ, ಮಠ ಕೊಡಿ, ನಮಗೆ ಐಷಾರಾಮಿಯಾಗಿ ಬದುಕಲು ಅವಕಾಶ ಮಾಡಿಕೊಡಿ ಅಂತೇಳಿ ಇಲ್ಲಿ ನಾವು ನಿಂತಿಲ್ಲ. ಬಂಧುಗಳೇ, ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಒಂದು ರೀತಿ ಗೌರವ, ಶಕ್ತಿ, ಸಮಾನತೆ ಇರ್ತಕ್ಕಂಥ ಒಂದು ವ್ಯಕ್ತಿಯನ್ನ ಬಿಜೆಪಿ ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅಷ್ಟೊಂದು ನೀಳವಾಗಿ ಮಾತಾಡಿದ್ದಾನೆ. ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರ್, ಇವ್ರ ಅಪ್ಪನ ಹೆಸರು ಹೇಳ್ಬೇಕ ನಾವು? ಅಲ್ರಿ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಬೇರೆ ಯಾರ ಹೆಸರಲ್ಲಿ ಹೇಳಬೇಕು? ಇವ್ರ ಅಪ್ಪನ ಹೆಸರು ಹೇಳೋದ? ಇದು ಭಾರತ ದೇಶ ಪ್ರಜಾಪ್ರಭುತ್ವ ದೇಶ. ಇದು ಇಲ್ಲಿ ಎಲ್ಲ ಜಾತಿ, ಎಲ್ಲ ಮತ ಜನಗಳಿಗೆ ಬದುಕಲು, ಸ್ವತಂತ್ರವಾಗಿ ಜೀವನ ಮಾಡಲು ನಮ್ಮ ಸಂವಿಧಾನ ಹಕ್ಕುಗಳನ್ನ ಕೊಟ್ಟಿದೆ. ಹಂಗಾಗಿ ಇಷ್ಟ ಇರ್ತಕ್ಕಂಥವ್ರು ಅಂಬೇಡ್ಕರ್ ಹೆಸರು ಹೇಳ್ತಾರೆ, ಕೆಲವರು ಗಾಂಧಿ ಹೆಸರು ಹೇಳ್ತಾರೆ. ಯಾರ ಹೆಸರು ಹೇಳಿದ್ರೆ ನಿನಗೇನಪ್ಪ? ನಿನಗೆ ಬೇಕಾದ್ರೆ ರಾಮನ ಹೆಸರು ಬೇಕಾದ್ರೆ ರಾಮನ ಹೆಸರು ಹೇಳ್ಕೋ.
ನಿನಗೆ ಇಷ್ಟ ಇರ್ತಕ್ಕಂಥ ದೇವತೆ ಹೆಸರುಗಳನ್ನ ನೀನ್ ಹೇಳಕ್ಕೋ. ನಮ್ಮಿಷ್ಟ ನಾವು ಅಂಬೇಡ್ಕರ್ ಹೇಳ್ತೀವಿ, ಬಾಬು ಜಗಜೀವನ್ ರಾಮ್ ಹೆಸರನ್ನು ಹೇಳ್ತೀವಿ, ಸಾವಿತ್ರಿ ಫುಲೆ ಹೆಸರನ್ನು ಹೇಳ್ತೀವಿ, ತಂದೆ ಪೆರಿಯಾರ್ ಹೆಸರನ್ನು ಹೇಳ್ತೀವಿ, ಬಸವಣ್ಣ ಹೆಸರನ್ನು ಹೇಳ್ತೀವಿ. ಇದನ್ನು ಕೇಳಕ್ಕೆ ನೀನು ಯಾರಯ್ಯ? ನಾವು ಹೇಳಿದ್ರೆ ನಿನ್ಗೇನು ಅಷ್ಟು ಹೊಟ್ಟೆ ಕಿಚ್ಚ? ಬಂಧುಗಳೇ, ಇದಕ್ಕೆಲ್ಲ ಇಂಥ ಲೂಸ್ ನನ್ನ ಮಕ್ಕಳು ಪಾರ್ಲಿಮೆಂಟ್ ಅಲ್ಲಿ ಈಳವಾಗಿ ಮಾತಾಡಲು ಕಾರಣ ಅಲ್ಲಿ ಕೂತಿರ್ತಕ್ಕಂಥ ದಲಿತ ಎಂಪಿಗಳು ಕಾರಣ ಅಂತ ಹೇಳಿ ನಾನು ಆರೋಪ ಮಾಡ್ತಾ ಇದ್ದೀನಿ. ಪಾರ್ಲಿಮೆಂಟ್ ಅಲ್ಲಿ ಕೂತಿರ್ತಕ್ಕಂಥ ಎಂಪಿಗಳು, ದಲಿತ ಎಂಪಿಗಳು ಏನ್ ಮಾಡ್ತಾ ಇದ್ದಾರೆ? ಅವರು ಅಂಬೇಡ್ಕರ್ ಸೌಲಭ್ಯಗಳನ್ನ ಪಡ್ಕೊಂಡು ಬಿಜೆಪಿ ಎಂಪಿಗಳು ಬಿಜೆಪಿಗೆ ಗುಲಾಮ, ಕಾಂಗ್ರೆಸ್ ಎಂಪಿಗಳು ಕಾಂಗ್ರೆಸ್ ಗುಲಾಮ ಆಗಿದ್ದಾರೆ ಹೊರತು ಯಾರು ಕೂಡ ಅಂಬೇಡ್ಕರ್ ಸಂವಿಧಾನವನ್ನ ಗೌರವಿಸ್ತಕ್ಕಂಥ ಒಂದು ಮನೋಭಾವನೆಯಲ್ಲಿ ನಮ್ಮ ದಲಿತ ಎಂಪಿಗಳು ಇಲ್ಲ ಅಂತ ಹೇಳಿ ನನ್ನ ಆರೋಪ ಇದೆ ಬಂಧುಗಳೇ. ಹಂಗಾಗಿ ಬಾಬಾ ಸಾಹೇಬ್ರ ಆಸೆ ಇತ್ತು, ನನಗೆ ಕೂಡ ತುಂಬಾ ದಿನ ಒಂದು ನೋವಿತ್ತು. ಒಂದು ಕಡೆ ಬಾಬಾ ಸಾಹೇಬ್ರಿಗೆ ಏನಾದ್ರೂ ಅವ್ರ ಹೆಸರಿಗೆ ತೊಂದರೆ ಬಂದಾಗ ಕೂಲಿ ಮಾಡ್ತಕ್ಕಂಥ ಬಡ ದಲಿತರು, ಸ್ಲಮ್ಗಳಲ್ಲಿ ಇರ್ತಕ್ಕಂಥ ಬಡ ದಲಿತರು ಮಾತ್ರ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥದ್ದನ್ನ ನಾನು ನೋಡಿದ್ದೀನಿ ಸುಮಾರು ಕಡೆ. ಆದ್ರೆ ಇವತ್ತಿನ ದಿನ ಅಂಬೇಡ್ಕರ್ ಉಪ್ಪು ತಿಂದ ಋಣವನ್ನು ತೀರಿಸಿಕೊಳ್ಳಲು ಇಲ್ಲಿ ಸೇರಿರ್ತಕ್ಕಂಥವ್ರು ಎಲ್ಲರೂ ಎಜುಕೇಟೆಡ್ ಇದ್ದಾರೆ, ಎಲ್ಲರೂ ಸುಮಾರಷ್ಟು ರಿಟೈರ್ಡ್ ಎಂಪ್ಲಾಯಿಗಳಿದ್ದಾರೆ, ಆಫೀಸರ್ಸ್ಗಳಿದ್ದಾರೆ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಇವರೆಲ್ಲ ಇವತ್ತಿನ ದಿನ ಬೀದಿಗೆ ಬಂದು ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಇನ್ನೂ ಸಹಿಸ್ಕೊಳಕ್ ಆಗಲ್ಲ ಅಂತೇಳಿ ಮನನೊಂದು ಅವರು ಬೀದಿಗೆ ಬಂದಿದ್ದಾರೆ ಬಂಧುಗಳೇ. ಹಂಗಾಗಿ ಅಮಿತ್ ಶಾ ಮಾತ್ರ ಇಲ್ಲ, ಈ ಬಿಜೆಪಿ ಸರ್ಕಾರಗಳಿಗೆ ಎಚ್ಚರಿಕೆಯನ್ನ ನೀಡ್ತೀವಿ. ಈ ದೇಶದಲ್ಲಿ ಒಂದಿನ ಇಲ್ಲ ಒಂದಿನ ಬುದ್ಧ ಭಾರತ ಆಗೇ ಆಗತ್ತೆ. ಅದಕ್ಕೆ ಎಲ್ಲ ಕೂಡ ನಾವು ತಯಾರಾಗ್ತಾ ಇದ್ದೀವಿ. ನಮ್ಮನ್ನ ನೀವು ಯಾಮರ್ಸಿದ್ದು ಸಾಕು. ಈ ದೇಶದಲ್ಲಿ ರಾಮರಾಜ್ಯ ಬರ್ತದೆ, ಕೃಷ್ಣ ರಾಜ್ಯ ಬರ್ತದೆ ಅಂತೇಳಿ ನಮ್ಮನ್ನ ಯಾಮರ್ಸಿದ್ದು ಸಾಕು. ಇದು ಬುದ್ಧನ ದೇಶ, ಬುದ್ಧ ಭಾರತ ಆಗೇ ಆಗುತ್ತೆ. ಒಂದಿನ ಇಲ್ಲ ಒಂದಿನ ಬುದ್ಧ ಭಾರತ ಆಗುತ್ತೆ. ಬುದ್ಧ ಭಾರತ ಅಂತ ಹೇಳಿದ್ರೆ ಒಬ್ಬನನ್ನ ವಂಚನೆ ಮಾಡಿ, ಒಬ್ಬನನ್ನ ಮೋಸ ಮಾಡಿ ಜೀವನ ಮಾಡಬೇಕಂತೇಳಿ ಬುದ್ಧನು ಹೇಳಲಿಲ್ಲ. ಸಮಬಾಳು ಸಮಪಾಲು. ಈ ದೇಶದಲ್ಲಿ ಪ್ರತಿಯೊಬ್ಬರು ನೆಮ್ಮದಿಯಾಗಿ ಸಂತೋಷವಾಗಿ ಬದುಕಬೇಕಂತಕ್ಕಂಥದ್ದು ಬುದ್ಧನ ತತ್ವವಾಗಿದೆ. ಅದನ್ನ ಆ ಮಾರ್ಗವನ್ನ ಒಪ್ಕೊಂಡಿರ್ತಕ್ಕಂಥ ಬಾಬಾ ಸಾಹೇಬರು ನಮ್ಮ ಮಾರ್ಗದರ್ಶಿಯಾಗಿದ್ದಾರೆ. ಆ ಮಾರ್ಗದರ್ಶಿಗೆ ಈ ನೀಚಕಟ್ಟ ಮಂತ್ರಿಗಳು ಅವರಿಗೆ ತೊಂದರೆ ಬಂದಾಗೆಲ್ಲ ಬೇರೆ ಲೀಡರ್ಗಳೇ ಸಿಕ್ಕಲ್ಲ. ಅಂಬೇಡ್ಕರ್ ಬಿಟ್ಟರೆ ಬೇರೆ ಲೀಡರ್ಗಳು ಸಿಕ್ಕಲ್ಲ. ಅಂಬೇಡ್ಕರ್ ಸಂವಿಧಾನ ಸರಿ ಇಲ್ಲ ಅಂತ ಹೇಳ್ತಕ್ಕಂಥ ಬಿಜೆಪಿನವರು ಅಂಬೇಡ್ಕರ್ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಬಿಜೆಪಿನವರು ಮಾನ ಮರ್ಯಾದೆ ಇದ್ರೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಾನು ಮಂತ್ರಿ ಆಗಲ್ಲ, ನಾನು MP ಆಗಲ್ಲ, ನಾನು MLA ಆಗಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ನೀವು ಈಚೆ ಬಂದ್ರಪ್ಪ. ನೀವು ಖಂಡಿಸಾಗ ಆಗ ಒಪ್ಕೊಳ್ತೀವಿ. ನೀವು ಅಂಬೇಡ್ಕರ್ ತತ್ವವನ್ನು ಒಪ್ಕೊಳ್ದೆ ಈಗ ರಾಜೀನಾಮೆ ಕೊಟ್ರೆ ನೀವು ಖಂಡಿಸ್ರಂತ ಒಪ್ಕೊಳ್ತೀವಿ ಅಂತ ಹೇಳಿ ಈ ಸಂದರ್ಭ ಕೊಟ್ಟ ನಿಮ್ ಎಲ್ರಿಗೂ ವಂದಿಸಿ ಎರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಬುದ್ಧ. ದೀಪಾವಳಿ ನೀ ದಾಂಡಿ ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.